ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆಯಲ್ಲಿ ಜನ ತಮ್ಮ ನಿರೀಕ್ಷೆಯಂತೆ ಮತ ಹಾಕಲಿಲ್ಲ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬೆಲೆ ಏರಿಕೆಯ ಬರೆಯನ್ನು ಕರ್ನಾಟಕ ರಾಜ್ಯದ ಜನರ ಮೇಲೆ ಹೇರಿದ್ದಾರೆ. ಕೊಟ್ಟಿದ್ದು 5 ಗ್ಯಾರಂಟಿ, ಬೆಲೆ ಏರಿಸಿ ಕಿತ್ಕೊಂಡಿದ್ದು 50 ಕಡೆ ಬೆಲೆ ಏರಿಸಿ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ. 5 ಕಡೆ ಕೊಟ್ಟು 50 ಕಡೆ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಎಲ್ಲೆಲ್ಲಿ ಕಿತ್ಕೊಂಡಿದ್ದಾರೆ ನೋಡಿ. ಈ ಸರ್ಕಾರ ಬಂದ ಮೇಲೆ ಹಾಲಿನ ದರ ಏರಿಕೆ ಮಾಡಿದ್ರು, ಆಲ್ಕೋಹಾಲ್ ದರನೂ ಏರಿಕೆ ಮಾಡಿದ್ರು, ಹಾಲಿಗೂ ಬರೆ ಹಾಕಿದ್ರು, ಆಲ್ಕೋಹಾಲಿಗೂ ಬರೆ ಹಾಕಿದ್ರು. ಸ್ಟಾಂಪ್ ಪೇಪರು ಮುಂಚೆ 20 ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದದನ್ನು ಈಗ 100 ರೂಪಾಯಿ ಸ್ಟಾಂಪ್ ಪೇಪರ್ ಮಾಡಿದ್ದಾರೆ. 100 ರೂಪಾಯಿ ಇದ್ದಿದ್ದಕ್ಕೆ 500 ರೂಪಾಯಿ ಕೊಟ್ಟು ತಗೊಳ್ಬೇಕು, 5 ಪಟ್ಟು ಜಾಸ್ತಿ. ಸ್ಟಾಂಪ್ ಪೇಪರ್ 5 ಪಟ್ಟು ಜಾಸ್ತಿ ಮಾಡಿದ್ದಾರೆ, 500 ಟೈಮ್ಸು. ಪಹಣಿ ಮುಂಚೆ 10 ರೂಪಾಯಿ ಇತ್ತು RTC ತಗೊಳ್ಳೋಕ್ಕೆ, 25 ರೂಪಾಯಿ ಕೊಡಬೇಕು RTC ತಗೊಳ್ಳೋಕ್ಕೆ. MR 4 ಪುಟ ಮೇಲ್ಪಟ್ಟು ಇದ್ದಿದ್ದು 15 ರೂಪಾಯಿ ಇತ್ತು, ಈಗ 25 ರೂಪಾಯಿ ಕೊಡಬೇಕು. ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಅದನ್ನು ಕೂಡ ಡಬಲ್ ಮಾಡಿದರು. ವಿದ್ಯುತ್ ದರ ಒಂದು ಕಡೆ ಫ್ರೀ ಅಂದರು, ಉಚಿತ ಅಂದರು, ಇನ್ನೊಂದು ಕಡೆ ಒಂದು ಯೂನಿಟ್ಟಿಗೆ 4 ರೂಪಾಯಿ 75 ಪೈಸೆ ಇದ್ದದ್ದನ್ನು 7 ರೂಪಾಯಿ 25 ಪೈಸೆಗೆ ಏರಿಸಿದ್ರು. ಪೆಟ್ರೋಲ್ ಡೀಸಲ್ಲು ನಿಮಗೆ ಗೊತ್ತು, 2 ಬಾರಿ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ಸನ್ನು ಹೆಚ್ಚಳ ಮಾಡಿದ್ರು. ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಅತಿ ಹೆಚ್ಚು ಸೆಸ್ ಆಗ್ತಿರ್ತಕ್ಕಂಥ 3ನೇ ರಾಜ್ಯ ಕರ್ನಾಟಕ. ಸ್ಟಾಂಪ್ ಡ್ಯೂಟಿ ಅಂದರೆ ಆಸ್ತಿ ಖರೀದಿ ಮಾಡಬೇಕಾದ್ರೆ ಸ್ಟಾಂಪ್ ಡ್ಯೂಟಿ ಕೊಡ್ತೀವಲ್ಲ, ಅದನ್ನು 20% 120% ಸ್ಲ್ಯಾಬ್ ಮಾಡಿ ಹೆಚ್ಚಳ ಮಾಡಿದ್ದಾರೆ. GPA ಯಾವುದಾದ್ರು ಒಂದು GPA ಮಾಡ್ಕೊಳ್ಬೇಕು ಅಂದರೆ ಅದನ್ನು 0.5%ಗೆ ನಿಗದಿ ಮಾಡಿದ್ದಾರೆ. ಮುಂಚೆ 20 ರೂಪಾಯಿ ಬಾಂಡ್ ಪೇಪರಲ್ಲಿ ಮುಗಿದು ಹೋಗ್ತಿತ್ತು, ಅದನ್ನ 0.5% ಕೊಡಬೇಕು. ಆಸ್ತಿ ವ್ಯಾಲ್ಯೂನ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು, ಅದಕ್ಕೂ 0.5% ಕೊಡಬೇಕು. ಪಾರ್ಟಿಷನ್ ಡೀಡು, ಮನೆಯಲ್ಲಿ ಪಾರ್ಟಿಷನ್ ಡೀಡ್ ಮಾಡ್ಕೊಳ್ಬೇಕು ಅಂದರೆ ಪಿತ್ರಾರ್ಜಿತ ಆಸ್ತಿ ಮುಂಚೆ 500 ರೂಪಾಯಿ ಸಾಕಿತ್ತು, ಈಗ 3000 ರೂಪಾಯಿ ಕೊಡಬೇಕು. ಗ್ರಾಮಾಂತರದಲ್ಲಿ ಪಾರ್ಟಿಷನ್ ಡೀಡ್ ನಗರದಲ್ಲಿ 250 ರೂಪಾಯಿ ಇದ್ದಿದ್ದನ್ನು ಜಮೀನಿಗೆ 1000 ರೂಪಾಯಿ ಕೊಡಬೇಕು. ಪಾರ್ಟಿಷನ್ ಡೀಡು ಟೌನ್ ಮನೆ 1000 ರೂಪಾಯಿ ಸಾಕಿತ್ತು, ಈಗ 5000 ರೂಪಾಯಿ ಕೊಡಬೇಕು. ದಿನಸಿ ವಸ್ತುಗಳು ಎಲ್ಲದರ ಬೆಲೆಯೂ ಜಾಸ್ತಿ ಆಗಿದೆ. ಹಣದುಬ್ಬರದಲ್ಲಿ ಕರ್ನಾಟಕ ರಾಜ್ಯ, ಇನ್ಫ್ಲೇಷನ್ನಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಹಣದುಬ್ಬರದಲ್ಲಿ ದೇಶದ ಹಣದುಬ್ಬರ 4ರ ಆಸ್ಪಾಸ್ದಲ್ಲಿದ್ದರೆ ಕರ್ನಾಟಕದ ಹಣದುಬ್ಬರ 6.5% ಇದೆ. ಮೋಟ್ರ್ ವಾಹನ ತೆರಿಗೆ 40% 80% ತೆರಿಗೆ ಹೆಚ್ಚಳವನ್ನು ಮಾಡಿದ್ದಾರೆ. ಮದ್ಯದ ದರ ಮುಂಚೆನೇ ಹೇಳಿದೆ, ಮದ್ಯದ ದರ ಹೆಚ್ಚಳ ಈ ಸರ್ಕಾರ ಬಂದ ಮೇಲೆ ಮಾಡಿರೋದು. ಈಗ ತೆರಿಗೆ ದರ ಏರಿಸುವ ಪಟ್ಟಿಯಲ್ಲಿ ಬಸ್ ದರ ಏರಿಸುವಂಥ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ. ಇನ್ನು ಅವ್ರಿಗೆ ಬಾಕಿ ಇರೋದು ಗಾಳಿ ಮೇಲೆ ಒಂದು ತೆರಿಗೆ ಹಾಕಬೇಕು, ಬದುಕಿದ್ದವ್ರ ಮೇಲೆಲ್ಲ ತೆರಿಗೆ ಹಾಕಿ ಆಯಿತು, ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕಬೇಕು. ಸತ್ತ ಹೆಣದ ಮೇಲೆ ತೆರಿಗೆ ಹಾಕಿದರೆ ಔರಂಗಜೇಬನನ್ನು ಮೀರಿಸಿದ ತೆರಿಗೆ ಹಾಕಿದಂಥ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ್ದಾಗುತ್ತೆ. ಈ ರೀತಿ ದರ ಹೆಚ್ಚಳದ ಮೂಲಕ ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆದಿದ್ದಾರೆ. ಇವ್ರು ಮಾಡಿರೋದು ಈ ಸರ್ಕಾರ ಬಂದ ಮೇಲೆ ಮಾಡಿರೋದು 2 ಕೆಲಸ ತಪ್ಪೇ ಮಾಡಿದ್ದಾರೆ. ಒಂದು ಭ್ರಷ್ಟಾಚಾರ, ಇನ್ನೊಂದು ಬೆಲೆ ಏರಿಕೆ ಮತ್ತು ಭ್ರಷ್ಟಾಚಾರ ಬಿಟ್ಟರೆ ಇನ್ಯಾವುದೂ ಮಾಡಿಲ್ಲ. ನೋಡಿ, ಒಂದು ಯೋಚನೆ ಮಾಡಿ, ಒಬ್ಬ ಮುಖ್ಯಮಂತ್ರಿಗಳು ಅವರಿಗೆ ಅಸಹಾಯಕತೆ ಕಾಡ್ತಾ ಇದೆ. ಅವರಿಗೆ ತನ್ನ ಬಂಡವಾಳ ಹೊರಗಡೆ ಬಂತಲ್ಲ ಅನ್ನೋವಂಥ
ಭಯ ಕಾಡ್ತಾ ಇದೆ, ತನ್ನ ಮುಖವಾಡ ಕಳಚಿಬಿತ್ತು ಅನ್ನುವಂಥ ಭಯ ಕಾಡ್ತಾ ಇದೆ. ಆ ಭಯಕ್ಕಾಗಿ ತನ್ನ ಬಲಕ್ಕೆ ನಿಂತ್ಕೊಳ್ಳಿ ಅಂತ ಶಾಸಕರನ್ನು ಪ್ರಚೋದಿಸುವಂಥ ಕೆಲಸ ಮಾಡ್ತಿದ್ದಾರೆ. ಯಾವಾಗ ದುರ್ಬಲರಾಗ್ತಾರೋ ಆ ದುರ್ಬಲ ವ್ಯಕ್ತಿ ಮಾತ್ರ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ಹುಡುಕಾಡ್ತಾರೆ. ಇವರು ದುರ್ಬಲ ಆಗಿರೋ ಕಾರಣಕ್ಕೋಸ್ಕರನೇ ಇವರು ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ಹುಡುಕಾಡ್ತಾ ಇದ್ದಾರೆ. ಅವರಿಗೆ ತಾನು ಮಾಡಿರ್ತಕ್ಕಂಥ ತಪ್ಪು ಗೊತ್ತಾಗಿದೆ ಅಂತಕ್ಕಂಥ ಭಯ ಅವರಿಗೆ ಕಾಡ್ತಾ ಇದೆ. ನೀವು ಗ್ಯಾರಂಟಿ ಕೊಡಲೇಬೇಕು, ಕೊಡಿ, ಮಾತು ಕೊಟ್ಟಿದ್ದೀರಿ, ಮಾತು ಕೊಟ್ಟು ಓಟ್ ತೊಗೊಂಡಿದ್ದೀರಿ, ಕೊಡಲೇಬೇಕು, ನೀವು ಕೊಡಿ. ಆದರೆ ಬೆಲೆ ಏರಿಸ್ತೀವಿ ಅಂತ ಹೇಳಿರಲಿಲ್ಲ ನೀವು. ನಮ್ಮ ಬೆಲೆ ಏರಿಕೆ ಗ್ಯಾರಂಟಿ ಅಂತ ಮುಂಚೆ ಹೇಳಿದ್ರ ಚುನಾವಣಾ ಪ್ರಣಾಳಿಕೆಯಲ್ಲಿ. ನಾವು ಬಂದರೆ ಎಲ್ಲ ಬೆಲೆ ಇಳಿಸ್ತೀವಿ ಅಂತ ಹೇಳಿದ್ರಿ. ಈಗ ಯಾಕೆ ಬೆಲೆ ಏರಿಸ್ತಾ ಇದ್ದೀರಿ? ಅಭಿವೃದ್ಧಿ ಕೆಲಸನೂ ಮಾಡಬೇಕು, ಗ್ಯಾರಂಟಿಯನ್ನು ಕೊಡಬೇಕು. ಯಾಕೆ ನೀವು ಮಾತು ಕೊಟ್ಟಿರೋದು ಅದು ನಡೆಸಲೇಬೇಕು. ಅದೇ ಹೇಳಿದ್ನಲ್ಲ, ಈ ಸರ್ಕಾರ ಎಲ್ಲರ ಜೋಬಿಗೂ ಕೈ ಹಾಕಿದೆ. ಕೆಲವ್ರ ಜೋಬಿಗೆ ಕಾಸಿಟ್ಟು ಎಲ್ಲರ ಜೋಬಿಗೂ ಕೈ ಹಾಕಿ ಪಿಕ್ ಪ್ಯಾಕೆಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಎಲ್ಲರ ಜೋಬಿಗೂ ಕೈ ಹಾಕಿ ನಾವು ಈ ವಾಲ್ಮೀಕಿ ಹಗರಣದ್ದು ಎಳೆಯಾಗಿ ಬಿಡಿಸಿಟ್ವಿ. ಆ ಡೆತ್ ನೋಟ್ನು ಕೂಡ ಎಕ್ಸ್ಪೋಸ್ ಮಾಡಿದ್ವಿ. ಡೆತ್ ನೋಟ್ನಲ್ಲಿ ಮೌಖಿಕ ಸೂಚನೆ ಕೊಟ್ಟಿರ್ತಕ್ಕಂಥ ಸಚಿವ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿದ್ವಿ. ಆದರೆ ಇವತ್ತಿನವರೆಗೂ ಇವರು SIT ಆ ಸಚಿವ ಮತ್ತು ಶಾಸಕನ ಮೇಲೆ, ನಿಗಮದ ಅಧ್ಯಕ್ಷನ ಮೇಲೆ FIR ದಾಖಲೆ ಮಾಡಲೇ ಇಲ್ಲ. ಇವತ್ತಿನವರೆಗೂ ದಾಖಲೆ ಮಾಡಲಿಲ್ಲ. ಅದು ಸ್ಪಷ್ಟ. ಇವರು ಅಕ್ರಮವನ್ನು ಮುಚ್ಚಾಕೋದಕ್ಕೆ ಏನು ಬೇಕು ಅದೆಲ್ಲ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸ್ವಯಂ ಅಕ್ರಮದ ಸೂತ್ರಧಾರರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಕ್ಕಂಥ ಅನುಮಾನ ನಮಗಿದೆ. ಹಾಗಾಗಿ ಅವರಿಗೆ ಏನೂ ದಾರಿ ಇಲ್ಲ. ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ನೈತಿಕತೆ ಇದ್ರೆ ತಾನೆ ಅವ್ರು ರಾಜೀನಾಮೆ ಕೊಡೋಕ್ಕೆ. ಹಾಗಾಗಿ ನಾವು ಇದನ್ನು ಜನರ ನಡುವೆ ತಗೊಂಡು ಹೋಗ್ತೀವಿ ಅಂಥೇಳಿ ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ. ನಾವು ಜನರ ನಡುವೆ ತಗೊಂಡು ಹೋಗ್ತೀವಿ. ಈಗ ನೋಡಿ ಏನಾಗಿದೆ, ಬೇಲಿನೇ ಎದ್ದು ಹೊಲ ಮೇಯ್ದಂಗೆ. ಇವ್ರ ಸಚಿವ, ಇವ್ರ ಶಾಸಕ ಭಾಗಿಯಾಗಿಲ್ವಾ? ನಾನು ಪಟ್ಟಿ ಕೊಡಲ್ಲ. ನೆಕ್ಕುಂಟಿ ನಾಗರಾಜು ಇವರಿಗಿರುವಂಥ ಸಂಬಂಧಗಳದ್ದು ಫೋಟೋನೇ ಕೊಟ್ಟನಲ್ಲ. ಒಂದು ಶಬ್ದ ಮಾತಾಡಿದ್ರು ಅದ್ರ ಬಗ್ಗೆ. ಇವರು ಒಂದು ಶಬ್ದ ಮಾತಾಡಲಿಲ್ಲ. ಅಕ್ರಮ ಆಸ್ತಿ ಖರೀದಿ ಮಾಡಿರೋದನ್ನು ಲೀಸ್ಟ್ ಕೊಟ್ಟಿವಿ SITಗೆ. ಅಕ್ರಮ ಈ ಹಣದಲ್ಲಿ, ವಾಲ್ಮೀಕಿ ಹಣದಲ್ಲಿ ಲ್ಯಾಂಬೋರ್ಗಿನಿ ಕಾರ್ ಮಾತ್ರ ಅಲ್ಲ, ಬಸವರಾಜ್ ದದ್ದಲ್ ಅಕ್ರಮ ಆಸ್ತಿ ಖರೀದಿ ಮಾಡಿರೋದು, ನಾಗೇಂದ್ರ ತೋಟದ ಮನೆ ಖರೀದಿ ಮಾಡಿರೋದು ಎಲ್ಲ ದಾಖಲೆ ಕೊಟ್ಟಿದ್ದೀವಿ. ಯಾಕಿನ್ನೂ FIR ಬುಕ್ ಮಾಡಲಿಲ್ಲ? ತನಿಖೆಗೆ ಮುಂಚೆನೇ ಕ್ಲೀನ್ ಚಿಟ್ ಕೊಡ್ತಾರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು. ಇದರಲ್ಲಿ ಸಚಿವರದ್ದು ಯಾರ್ದು ಪಾತ್ರ ಇಲ್ಲ, ಶಾಸಕರದ್ದು ಯಾರ್ದು ಪಾತ್ರ ಇಲ್ಲ, ಅಧಿಕಾರಿಗಳು ಮಾತ್ರ ತಿಂದಿದ್ದಾರೆ. ಅಂದರೆ ಇವ್ರು ಸಪೋರ್ಟ್ ಇಲ್ಲದೆ ಇದ್ದರೆ ಇಡೀ ನುಂಗೋರು ಅಧಿಕಾರಿಗಳು. ಇವರು ಹಣಕಾಸು ಖಾತೆ ಸಚಿವರು. NTT ಮಾಡ್ಯೂಲು ಅಳವಡಿಸ್ಕೊಂಡ್ಮೇಲೆ ಪ್ರತಿ ಟ್ರಾನ್ಸಾಕ್ಷನ್ನದ್ದು ಕೂಡ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆದ ತಕ್ಷಣ ಇವ್ರ ಇಲಾಖೆಗೆ ಮಾಹಿತಿ ಬರುತ್ತೆ. ಆ ಮಾಹಿತಿ ಬಂದರೂ ಕೂಡ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಇದ್ರ ಮೇಲೆ ಇಂಟೆಲಿಜೆನ್ಸ್ ಯಾರ ಕೈಲಿದೆ? ಇವ್ರ ಕೈಲೇ ಇದೆ ಇಂಟೆಲಿಜೆನ್ಸಿ. ನಾವೆಲ್ಲ ಬಹಿರಂಗ ಪಡಿಸೋವರೆಗೂ, ಅವನ ಆತ್ಮಹತ್ಯೆ ಮಾಡ್ಕೊಳ್ಳೋವರೆಗೂ ಇವ್ರ ಇಂಟೆಲಿಜೆನ್ಸಿ ಸತ್ತೋಗಿತ್ತಾ? ಅಥವಾ ಅವ್ರು ಕೋಮಾದಲ್ಲಿದ್ರ ಇಂಟೆಲಿಜೆನ್ಸ್ನವರು? ಇವರ ಇಂಟೆಲಿಜೆನ್ಸ್ನವರು ಕೋಮಾದಲ್ಲಿದ್ರೇನ್ರಿ? ಅದ್ರ ಹೊಣೆ ಇವರಿಗೆ ತಾನೆ, ಇವ್ರದ್ದೇ ತಾನೆ ಜವಾಬ್ದಾರಿ.